ಕೂಡಿಟ್ಟ ಗೃಹಲಕ್ಷ್ಮಿ ಹಣದಲ್ಲಿ ಗೃಹಿಣಿಯ ಸಾಮಾಜಿಕ ಕಾರ್ಯ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನ ಕೊಪ್ಪಲಿನ ಗೃಹಿಣಿ ವಿಜಯಲಕ್ಷ್ಮಿ ಅವರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಲ್ಲದೆ ಪರಿತಪಿಸ್ತಾ ಇದ್ದ ಮಕ್ಕಳಿಗಾಗಿ ಇದುವರೆಗೂ ಬಂದಿದ್ದ 30,000 ಗೃಹಲಕ್ಷ್ಮಿ ಹಣದ ಜೊತೆ ಇನ್ನೂ ಸ್ವಲ್ಪ ಹಣ ಕೂಡಿಸಿ 50,000 ರು ಮೌಲ್ಯದ ಫಿಲ್ಟರ್ ಕೊಡುಗೆಯಾಗಿ ನೀಡಿದ್ದಾರೆ. ಕೂಡಿಟ್ಟ ಗೃಹಲಕ್ಷ್ಮಿ ಹಣದಲ್ಲಿ ತಮ್ಮೂರ ಸರ್ಕಾರಿ ಶಾಲೆಗೆ ವಾಟರ್ ಫಿಲ್ಟರ್ ಕೊಡಿಸಿ ಸಾಮಾಜಿಕ ಕಳಕಳಿಯನ್ನ ತೋರಿದ್ದಾರೆ. ಕೂಡಿಟ್ಟ ಗೃಹಲಕ್ಷ್ಮಿ ಹಣ ಸಾಮಾಜಿಕ ಕಾರ್ಯಕ್ಕೆ ವಿನಿಯೋಗಿಸಲು ಗೃಹಿಣಿ ನಿರ್ಧರಿಸಿದ್ದಾರೆ. ಮಕ್ಕಳ ಸಂಕಷ್ಟಕ್ಕೆ ಮಿಡಿದಿದ್ದಾರೆ. ಪತ್ನಿಯ ಸಾಮಾಜಿಕ ಕಾರ್ಯಕ್ಕೆ ಪತಿ ರಂಗನಾಥನ್ ಕೈ ಜೋಡಿಸಿದ್ದಾರೆ. ಪತ್ನಿಯ ಗೃಹಲಕ್ಷ್ಮಿ ಹಣದ ಜೊತೆಗೆ ಉಳಿದ ಹೆಚ್ಚುವರಿ ಹಣ ಕೂಡ ರಂಗನಾಥನ್ ನೀಡಿದ್ದಾರೆ. ಪತಿ ಪತ್ನಿಯ ಸಾಮಾಜಿಕ ಕಳಕಳಿಯ ಕಾರ್ಯಕ್ಕೆ ಆ ಸರ್ಕಾರಿ ಶಿಕ್ಷಕರು ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳಿಂದ ಧನ್ಯವಾದವನ್ನು ತಿಳಿಸಿದ್ದಾರೆ. ಪತಿ ಪತ್ನಿಯ ಸಾಮಾಜಿಕ ಕಳಕಳಿಯ ಸರ್ಕಾರದ ಜನಪರ ಯೋಜನೆಗಳನ್ನು ಗ್ರಾಮಸ್ಥರು ಹಾಡಿ ಹೊಗಳಿದ್ದಾರೆ. ನಮ್ಮ ಸ್ಕೂಲಲ್ಲಿ ಫಿಲ್ಟರ್ ನೀರು ಇರಲಿಲ್ಲ. ಇವಾಗ ಯಾರೋ ಒಬ್ರು ಸರ್ ನಮ್ಮ ಸ್ಕೂಲ್ಗೆ ಫಿಲ್ಟರ್ ನೀರು ಮಾಡಿಸೋರೆ. ಇದರಿಂದ ನಮಗೆ ತುಂಬ ಉಪಯೋಗ ಆಯ್ತೈತೆ. ಫಸ್ಟು ನಲ್ಲಿ ನೀರು ಕುಡಿಬೇಕಿತ್ತು, ಇವಾಗ ನಾವು ಫಿಲ್ಟರ್ ನೀರು ಎಲ್ಲರೂ ಕುಡಿತೀವಿ. ಅವ್ರಿಗೆಲ್ಲರಿಗೂ ಟ್ಯಾಂಕ್ಸ್. ನನ್ನ ಹೆಸರು ಯಮುನಾ. ನಮ್ಮ ಸ್ಕೂಲಲ್ಲಿ ನೀರಿನ ಪ್ರಾಬ್ಲಮ್ ಇತ್ತು. ಯಾರೋ ಅಂಕಲ್ ಬಂದು ನಮಗೆ ನೀರನ್ನು ಫಿಲ್ಟರ್ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ನಮಗೆ ಕುಡಿಯೋಕೆ ಇವಾಗ ತುಂಬ ಈಸಿ ಆಗ್ತಾಯಿತ್ತು. ಕುಡಿಯೋ ನೀರು ಸಿಗ್ತಿದೆ ನಮಗೆ. ಕುಡಿಯೋಕ್ಕೆ ನೀರು ಖಾಲಿ ಆದರೆ ಅಲ್ಲಿ ಫಿಲ್ಟರ್ ನೀರು ಇಟ್ಕೊಂಡು ಕುಡಿತೀವಿ. ಏನು ಅನ್ಸುತ್ತೆ ಅಂಕಲ್ ಮಾಡ್ರೆ ಹೆಲ್ಪ್? ತುಂಬ ಒಳ್ಳೇದು ಅನ್ಸುತ್ತೆ. ನಮ್ಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಥ್ಯಾಂಕ್ಸ್ ಹೇಳ್ತೀಯಾ? ಥ್ಯಾಂಕ್ ಯು ಅಂಕಲ್. ನಮಗೋಸ್ಕರ ನೀವು ಫಿಲ್ಟರ್ ಹಾಕಿಸ್ಕೊಡೋದಕ್ಕೆ ನಿಮಗೆ ಥ್ಯಾಂಕ್ ಯು. ನಿನ್ನ ಹೆಸರೇನು? ರಾಜೇಶ್ವರಿ. ಮೇಡಮ್ ಹೇಳಿ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಬುರಾಯನ ಕೊಪ್ಪಲು. ಈ ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು ಮಕ್ಕಳಿಗೋಸ್ಕರ. ಈಗ ರಂಗನಾಥ್ ಸರ್ ಅಂತ ಅರ್ಚಕರು ನಮ್ಮ ಬಾಬುರಾಯನ ಕೊಪ್ಪಲು ಇದರಲ್ಲೇ ಅರ್ಚಕರಾಗಿದ್ದಾರೆ. ಅವರನ್ನು ಗೃಹಲಕ್ಷ್ಮಿ ಹಣದಿಂದ, ಅವರ ಹೆಂಡತಿಯ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಬರುವಂಥ ಹಣದಿಂದ ಅದನ್ನು ಕೂಡಿಟ್ಟು ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ಸುಮಾರು 200 ಮಕ್ಕಳುಗಳಷ್ಟು ನೀರನ್ನು ಕುಡಿಯುವಂಥ ವ್ಯವಸ್ಥೆ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಉಪಯುಕ್ತ ಆಗಿದೆ. ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ವನಜಾಕ್ಷಿ. ನಾನು ಪ್ರಭಾರ ಮುಖ್ಯ ಶಿಕ್ಷಕಿ. ಥ್ಯಾಂಕ್ ಯು. ಒಂದು ಗೃಹಲಕ್ಷ್ಮಿ ಹಣದಲ್ಲಿ ನೀವು ಸ್ಕೂಲಿಗೆ ಒಂದು ಫಿಲ್ಟರ್ ಕೊಟ್ಟಿದ್ದೀರಿ. ಏನು ಅನ್ನಿಸ್ತು ನಿಮಗೆ? ಯಾಕೆ ಆ ಥರ ಕೊಡಬೇಕು ಅನ್ನಿಸ್ತು? ಕೊಡಬೇಕು ಅಂತ ನಮ್ಮವ್ರು ಬಂದು ಶಾಲೆ ಹತ್ರಕ್ಕೆ ಬಂದಿದ್ರೆ ಅವ್ರಿಗೆ ಗೊತ್ತಾಯ್ತು ವಿಷಯ. ಪಾಪ ಮಕ್ಕಳಿಗೆ ಕುಡಿಯೋಕ್ಕೆ ನೀರು ಇಲ್ಲ, ಸಹಾಯ ಮಾಡೋಣ ಅಂತ ಅವರು ನೀರು ಕುಡಿಯೋಕ್ಕೆ ತೊಂದರೆ ಆಗ್ತಾಯಿದೆ. ಬಾಟ್ಲಲ್ಲಿ ಬಂದು ನೀರು ಕುಡಿತಾ ಇದೆ. ಒಂದು ಟ್ಯಾಂಕ್ ಬೇಕಂತೆ, ಟ್ಯಾಂಕ್ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಬಂದು. ಅದಕ್ಕಾಗಲಿ ನನ್ನ ಹತ್ರನೂ ಗೃಹಲಕ್ಷ್ಮಿ ದುಡ್ಡು ಸ್ವಲ್ಪ ಇದೆ, ಸಹಾಯ ಮಾಡೋಣ ಮಕ್ಕಳಿಗೆಲ್ಲ, ನಮ್ಮೂರು, ನಮ್ಮ ಮಕ್ಕಳು, ನಮ್ಮ ಶಾಲೆ ಅಂತೇಳ್ಬಿಟ್ಟು ನನ್ನ ಹತ್ರ ಇರೋ ದುಡ್ಡು ಸ್ವಲ್ಪ ಗೃಹಲಕ್ಷ್ಮಿ ದುಡ್ಡು ಎರಡೂ ಸೇರಿಸಿ ಒಂದು ಅಳಿಲು ಸೇವೆ ಮಾಡೋಣ, ನನಗೂ ತೃಪ್ತಿ ಆಗುತ್ತೆ. ನಾನು ಟೀಚರ್ ಕೆಲಸದಲ್ಲೇ ಇದ್ದೆ, ನನಗೂ ಮಕ್ಕಳು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಸಹಾಯ ಮಾಡಿದ್ವಿ. ಎಷ್ಟು ಹಾಕ್ಸಿದ್ರಿ ಮೇಡಮ್? ಗೃಹಲಕ್ಷ್ಮಿ ಅದು ಎಷ್ಟಿತ್ತು? ಗೃಹಲಕ್ಷ್ಮಿ ಹಣ ಎಷ್ಟಿತ್ತು? ನೀವೆಷ್ಟು ಹಾಕಿದ್ರಿ? ಗೃಹಲಕ್ಷ್ಮಿ 35-36 ಸಾವಿರ ಇತ್ತು. ಅದ್ರ ಜೊತೆಗೆ ಸೇರಿಸಿ ನಾನು ನನ್ನ ಹತ್ರ ಇರೋದು ಸ್ವಲ್ಪ ಸಹಾಯ ಮಾಡಿದ್ರು ಸೇರಿಕೊಂಡು. ಈ ಗೃಹಲಕ್ಷ್ಮಿ ಅನ್ನೋದು ಮಹಿಳೆಯರಿಗೆ ಯೂಸ್ ಆಗ್ತಿದೆಯಾ ಮೇಡಮ್? ಅನುಕೂಲ ಆಗ್ತಿದೆಯಾ ಗೃಹಲಕ್ಷ್ಮಿ ಹಣ ಅನ್ನೋದು? ತುಂಬ ಅನುಕೂಲ ಆಗ್ತಾ ಇದೆ. ಇವಾಗ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಚಾರ್ಜು, ಬಸ್ ಚಾರ್ಜ್ಗಳು ಅದೆಲ್ಲ ಜಾಸ್ತಿ ಇತ್ತು ರೇಟ್ಗಳು. ಇವಾಗ ಸ್ವಲ್ಪ ಫ್ರೀಯಾಗಿ ಓಡಾಡ್ಬೋದು, ಒಂದೊಂದು ಕಡೆ ಹೋಗಿ ಬರ್ಬೋದು, ಮಾಡ್ಬೋದು. ಒಂದು ದೇವಸ್ಥಾನ ಆಗಲಿ, ದೇವ್ರ ಸೇವೆ ಆಗಲಿ ನೋಡಿಕೊಂಡು ಬರ್ಬೋದು. ಅದು ಅನುಕೂಲ ಆಯಿತು. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸರ್ಕಾರ ಇನ್ನೂ ಒಳ್ಳೆ ಇಂಥ ಕೆಲಸಗಳು ಮಾಡ್ತಾ ಇರಲಿ, ಅಭಿವೃದ್ಧಿ ಮಾಡಲಿ, ಎಲ್ರಿಗೂ ಜನರಿಗೆ ಸೇವೆ ಜನರು ಸೇವೆ ಅನುಕೂಲ ಆಗೋಂಗೆ ಮಾಡಲಿ. ಅವ್ರ ಮುಂದೆ ಇನ್ನೂ ಯೋಜನೆಗಳನ್ನು ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತೇಳಿ ನಾನು ಹೇಳ್ತೀನಿ. ನಿಮ್ಮ ಹೆಸರು ಮೇಡಮ್? ವಿಜಯಲಕ್ಷ್ಮಿ. ಏನಿಲ್ಲ, ಅದೇ ನಮ್ಮ ಸ್ಕೂಲಿಗೆ ಹೋಗಿ ಬಂದೆ. ಅಲ್ಲಿ ಕುಡಿಯೋ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಅಲ್ಲಿನ ಹೆಡ್ ಮಾಸ್ಟ್ರು ಸೀತಾರಾಮ್ ಅವರೆಲ್ಲ ಕುಡಿಯೋ ಮಕ್ಕಳಿಗೆ ಏನಾದ್ರು ಅನುಕೂಲ ಮಾಡೋಕ್ಕೆ ನೋಡಿ ಅಂದರು. ಸೊ ಅದನ್ನು ನಾನು ಸ್ವಲ್ಪ ಮನಸ್ಸು ಮಾಡಿದೆ. ಸೊ ನಮ್ಮ ಮನೆಯವರು ತುಂಬ ಸಹಕಾರ ಕೊಟ್ಟರು. ಅಂದರೆ ನಮ್ಮ ಮನೆಯವರು ಇತಿಮಿತಿಯಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾರೆ, ಏನು ಅವ್ಯವಸ್ಥೆ ಇರಲ್ಲ.
ಅದು ಬಂದದ್ದು ಏನಾದ್ರು ಗುರುತುಗಾಗಿ ಮಾಡೋಣ ಅಂತ ಒಂದು. ಇನ್ನು ನನ್ನ ಮೂಲ ಉದ್ದೇಶ ಏನು ಅಂದರೆ ಸರಳವಾದ ಜೀವನ ನಡೆಸಿ ಉದಾತ್ತವಾದ ಯೋಚನೆ ಮಾಡಿ ಅನ್ನೋದು ನಮ್ಮ ಉದ್ದೇಶ ಇತ್ತು. ಅದು ಒಂದು ನನ್ನ ಪಾಯಿಂಟ್ ಇತ್ತು. ಎರಡನೇದೇನು ಅಂದರೆ ಮನುಷ್ಯ ಇಲ್ಲದೆ ಇದ್ದು ಅವನು ಮಾಡಿದ ಕಾರ್ಯಗಳು ಉಳಿಯುತ್ತಂತೆ, ಅದು ಒಂದು ಭಾವನೆ ಇತ್ತು. ಆ ರೀತಿ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅದಕ್ಕೆ ನಮ್ಮ ಶ್ರೀಮತಿಯವರು ಸಹಕಾರ ಕೊಟ್ಟರು, ಇದೊಂದು ಆಯಿತು. ಅದರಂತೆಯೇ ಮಕ್ಕಳಿಗೆ ಉಪಯೋಗ ಆಗಲಿ ಅಂದರೆ ಇದರಿಂದ ನಾನು ಸರ್ಕಾರಕ್ಕೆ ತುಂಬ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಇದರಿಂದ ಬಡವರಿಗೆ ತುಂಬ ಒಳ್ಳೆಯ ಯೋಜನೆಗಳಾಯಿತು, ಬಡವರಿಗೆ ತುಂಬ ಅನುಕೂಲ ಆಯಿತು. ಅಂದರೆ ಬಡವರಿಗೆ ಬೇಕಾದಷ್ಟು ಉಳಿದದ್ದು ತನ್ನ ಜೀವನಕ್ಕೆ ಸಾರ್ಥಕವಾದ ಜೀವನ ನಡೆಸೋಕ್ಕೆ ಅನುಕೂಲ ಆಯಿತು. ಈ ಸರ್ಕಾರ ನಮ್ಮ ಸಿದ್ದರಾಮಣ್ಣವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇನ್ನೂ 16 ವರ್ಷ ಇದೇ ರೀತಿ ರಾಜ್ಯಭಾರ ಮಾಡಲಿ, ಜನಗಳಿಗೆ ಅನುಕೂಲ ಮಾಡಲಿ ಅಂತ ನನ್ನ ಆಸೆ ಪಡ್ತಾರೆ. ಸರ್, ಎಲ್ಲೋ ಒಂದು ಕಡೆ ಗೃಹಲಕ್ಷ್ಮಿ ಹಣನ ಕೂಡಿಟ್ಟು ಮನೆ ಸಂಸಾರಕ್ಕೆ ಅಂತ ಇಟ್ಟಿಡೋಣ. ಗೃಹಲಕ್ಷ್ಮಿ ಹಣನ ಮನೆ ಸಂಸಾರಕ್ಕೆ ಅಂತ ಇಟ್ಕೊಂಡಿದ್ರಿ, ಈಗ ಅದನ್ನು ಕೂಡ ದಾನ ಮಾಡಿದ್ದೀರಿ. ಜೊತೆಗೆ ಏನಾಗುತ್ತೆ ಅಂದರೆ ನಾವು ದೇವಸ್ಥಾನದ ಅರ್ಚಕರು, ಸೊ ಅಲ್ಲಿ ಇಲ್ಲಿ ಏನಾದ್ರು ಬರ್ತಾ ಇರುತ್ತೆ. ನಮ್ಮ ಇತಿಮಿತಿಯಾಗಿ ನಮ್ಮ ಶ್ರೀಮತಿಯವರು ಅತಿ ಕಡಿಮೆ ಆಗಿ ಸಿಂಪಲಾಗಿ ಸಂಸಾರ ಮಾಡ್ತಾರೆ. ಸೊ ಬಂದದನ್ನ ಬೇಡ ಏನಾದ್ರು ಕೂಡಿಡೋಣ ಅಂತ ಮೊದಲಿಂದನೂ ಕೂಡಿಡ್ತಾ ಇದ್ರು. ಜೊತೆಗೆ ಇದು ಒಂದು ಸಮಯ ಬಂತಲ್ಲ, ಅದರಿಂದ ಆಯಿತು ಅಷ್ಟೇ. ನಿಮ್ಮ ಮಿಸ್ಸಸ್ ಅವ್ರಿಗೇನು ಹೇಳ್ತೀರಿ ಸರ್? ನಿಮ್ಮ ಮಿಸ್ಸಸ್ ಅವ್ರಿಗೇನು ಹೇಳ್ತೀರಿ? ಇಷ್ಟೊಂದು ಅವರು ಇದೇ ರೀತಿ ಅವರ ಮನೋಭಾವನೆ ಬೆಳೀಲಿ, ಇನ್ನೆಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡೋಕ್ಕೆ ಮುಂದೆ ಬರಲಿ, ನಮಗೆ ಸಹಕಾರನೂ ನಮಗೆ ಸರ್ಕಾರ ಸಹಕಾರ ಕೊಡಲಿ, ನನಗೂ ದೇವ್ರ ಶಕ್ತಿ ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಹೆಸರು? ರಂಗನಾಥನ್ ಅಂತ.